ನಮಸ್ಕಾರ ಎಲ್ಲರಿಗೂ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರಿಗೆಲ್ಲ ನಾವು ಸೀರೆ ಉಡಿಸಿ ಮಾಡೋದಕ್ಕಾಗಲ್ಲ ಅನ್ನೋರು ಈ ರೀತಿ 2 ಬ್ಲೌಸ್ ಪೀಸ್ ಯೂಸ್ ಮಾಡಿಕೊಂಡು ಸುಂದರವಾಗಿ ಅಮ್ಮನವ್ರನ್ನ ಹೇಗೆ ರೆಡಿ ಮಾಡ್ಕೋಬೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಬ್ಲೌಸ್ ಪೀಸ್ನ ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನೀವು ತೊಗೋಬೋದು. ಆದಷ್ಟು ಸ್ವಲ್ಪ ಆಪೋಸಿಟ್ ಕಲರ್ಗಳಲ್ಲಿ ಮ್ಯಾಚ್ ಮಾಡಿಕೊಂಡ್ರೆ ತುಂಬ ಸುಂದರವಾಗಿ ಉಡಿಸ್ಕೋಬೋದು. ನೋಡಿ, ಇಲ್ಲಿ 2 ಎಡ್ಜಸ್ಗಳನ್ನ ಇಟ್ಕೊಂಡು ಈ ರೀತಿ ನರ್ಗೆಗಳನ್ನ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಬ್ಲೌಸ್ ಪೀಸ್ ಆದರೆ ತುಂಬ ಕಷ್ಟ ಅನಿಸುತ್ತೆ ಉಡಿಸೋದು, ಮತ್ತು ಸುಂದರವಾಗೂ ಕೂಡ ಕಾಣಲ್ಲ. ಅದಕ್ಕೋಸ್ಕರ ನೀವು ಬ್ಲೌಸ್ ಪೀಸ್ನ ಕಟ್ ಮಾಡಿಸ್ಕೋಬೇಕಾದ್ರೆ 1 ಮೀಟರು ಅಥವಾ 1.5 ಮೀಟರಲ್ಲಿ ಕಟ್ ಮಾಡಿಸ್ಕೊಳ್ಳಿ. ತುಂಬ ನರ್ಗೆಗಳು ಬರುತ್ತೆ, ಮತ್ತು ಬ್ಲೌಸ್ ಪೀಸಲ್ಲೇ ನಾವು ಸ್ಯಾರಿ ಎಲ್ಲ ಉಡಿಸ್ತೀವಲ್ವ ಲಕ್ಷ್ಮಿಗೆ, ಅದೇ ರೀತಿ ಬ್ಲೌಸ್ ಪೀಸಲ್ಲೂ ಕೂಡ ತುಂಬ ಸುಂದರವಾಗಿ ಕಾಣಿಸುತ್ತೆ. ನರ್ಗೆಗಳನ್ನ ಮಾಡ್ಕೊಂಡಾದಮೇಲೆ ಈ ರೀತಿ 2 ತುದಿಗಳನ್ನ ಜೋಡಿಸ್ಕೋಬೇಕಾಗತ್ತೆ. ಒಂದೊಂದು ನರ್ಗೆಗಳನ್ನೇ ಇಟ್ಕೊಂಡು ಈ ರೀತಿ ಜೋಡಿಸ್ಕೊಂಡು ಇಲ್ಲಿಗೆ ಕ್ಲಿಪ್ ಹಾಕ್ಕೋಬೇಕು. ಅದೇ ರೀತಿ ಮಧ್ಯದಲ್ಲೂ ಕೂಡ ನರ್ಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಈ ರೀತಿ ಕ್ಲಿಪ್ ಹಾಕ್ಕೋಬೇಕಾಗತ್ತೆ. ನೋಡಿ, ನಾನು ಈಗ ಒಂದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಬ್ಲೌಸ್ ಪೀಸಲ್ಲೂ ಕೂಡ ಇದೇ ರೀತಿ ನರ್ಗೆಗಳನ್ನ ಮಾಡಿಟ್ಕೋಬೇಕಾಗತ್ತೆ. ಇದು ತುಂಬ ಈಸಿಯಾಗಿ ಉಡಿಸ್ಕೋಬೋದು. ನಮಗೆ ಟೈಮ್ ಇರಲ್ಲ, ನಾವು ಹಬ್ಬನ ಮಾಡೋದೇ ಕಷ್ಟ, ನಮಗೆ ತುಂಬ ಕೆಲಸ ಇರುತ್ತೆ ಅನ್ನೋರು ಈ ರೀತಿ ಉಡಿಸ್ಕೊಂಡು 5 ನಿಮಿಷದಲ್ಲಿ ನಾವು ಲಕ್ಷ್ಮಿಗೆ ಅಲಂಕಾರನ ಮಾಡ್ಕೋಬೋದು ಈ ರೀತಿ ಬ್ಲೌಸ್ ಪೀಸಲ್ಲೇ. ನೋಡಿ, ಇದನ್ನು ಕೂಡ ಅದೇ ರೀತಿ ಎಡ್ಜಸ್ ಎಲ್ಲ ಇಟ್ಕೊಂಡು ನರ್ಗೆಗಳನ್ನ ನೀಟಾಗಿ ಜೋಡಿಸ್ಕೋಬೇಕಾಗತ್ತೆ. ಇವಾಗ ನಾನು 2 ಬ್ಲೌಸ್ ಪೀಸ್ಗಳನ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು ಚಿಕ್ಕ ಬಿಂದಿಗೆಗೆ ಒಂದು ಕೋಲನ್ನ ಬಿಗಿಯಾಗಿ ಕಟ್ಕೋಬೇಕಾಗತ್ತೆ. ಇವಾಗ ಇದನ್ನು ನೀಟಾಗಿ ಈ ಥರ 2 ಸೈಡು ಹಾಕ್ಕೊಂಡು ಒಂದೇ ಸಮ ಬರೋವರೆಗೆ ಈ ಥರ ಹಾಕೋಬೇಕಾಗತ್ತೆ. ಇವಾಗ ಇದನ್ನು ಲಾಸ್ಟು ನರ್ಗೆ ಇರುತ್ತಲ್ಲ, ಅದು ಒಂದು ನರ್ಗೆನ 2 ಸೈಡಲ್ಲೂ ಕೂಡ ಈ ಥರ ಜೋಡಿಸ್ಕೊಂಡು ಇವಾಗ ಇಲ್ಲಿಗೆ ಒಂದು ಪಿನ್ ಹಾಕ್ಕೋಬೇಕು. ನಾವು ಹಬ್ಬದ ದಿನ ಕಲಸ ಎಲ್ಲ ಇಡ್ತೀವಲ್ವ, ತೆಂಗಿನಕಾಯಿ ಎಲ್ಲ ಇಟ್ಬಿಟ್ಟು ಲಕ್ಷ್ಮಿ ಮುಖವಾಡ ಎಲ್ಲ ಹಾಕಿದರೆ ತುಂಬ ಸುಂದರವಾಗಿ ಲಕ್ಷ್ಮಿ ಕಾಣಿಸ್ತಾರೆ. ಇವಾಗ 2 ಸೈಡ್ದು ಕ್ಲಿಪ್ಸ್ ಎಲ್ಲ ತೆಗೆದ್ಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ನಾವು ಸ್ಯಾರಿಯಲ್ಲಿ ಯಾವ ಥರ ಲಕ್ಷ್ಮಿಗೆ ಸೀರೆ ಉಡಿಸ್ತೀವಿ ಅದೇ ಥರ ಕಾಣಿಸ್ತಿರುತ್ತೆ. ಇದು ಕೂಡ ನರ್ಗೆಗಳನ್ನೆಲ್ಲ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಆದಮೇಲೆ ಇನ್ನೊಂದು ಬ್ಲೌಸ್ ಪೀಸ್ ಇತ್ತಲ್ವ, ಅದನ್ನು ಕೂಡ ತೊಗೊಂಡು ಇವಾಗ ಕೆಳಗಡೆ ಸ್ವಲ್ಪ ಜಾಗ ಬಿಟ್ಬಿಟ್ಟು ಈ ಥರ ಸ್ವಲ್ಪ ಮೇಲೆ ಹಾಕೋಬೇಕು. ಅದು ಬ್ಲೌಸ್ ಪೀಸು 2 ಸ್ಟೆಪ್ ಕಾಣಬೇಕು. ಆ ರೀತಿ ಸ್ವಲ್ಪ ಜಾಗ ಬಿಟ್ಬಿಟ್ಟು ಕೆಳಗಡೆ ಈ ರೀತಿ ಹಾಕ್ಕೊಂಡು ಈ ಥರ ನೀಟಾಗಿ ಇದನ್ನು ಕೂಡ ಸ್ಪ್ರೆಡ್ ಮಾಡ್ಕೋಬೇಕು. ಲಕ್ಷ್ಮಿಗೆ ನಾವು ಸ್ಯಾರಿಯಲ್ಲೇ ಉಡಿಸ್ಬೇಕು ಹಬ್ಬದ ದಿನ ಅಂತ ಏನೂ ಇಲ್ಲ. ಈ ರೀತಿ ಸುಂದರವಾಗಿ ಬ್ಲೌಸ್ ಪೀಸಲ್ಲೂ ಕೂಡ ಉಡಿಸಿದ್ರೆ ಆಗುತ್ತೆ. ನೋಡಿ, ಈ ರೀತಿ ರೆಡಿ ಮಾಡ್ಕೊಂಡಾದಮೇಲೆ ಇವಾಗ ಲಕ್ಷ್ಮಿಗೆ ಅಲಂಕಾರಕ್ಕೆ ನಿಮಗೆ ಬೇಕಾಗಿರುವಂತಹ ಅಲಂಕಾರಿಕ ವಸ್ತುಗಳಿಂದ ಲಕ್ಷ್ಮಿನ ಸುಂದರವಾಗಿ ಅಲಂಕಾರ ಮಾಡ್ಕೋಬೋದು. ನೋಡಿ, ಇದು ಕೂಡ ಬ್ಲೌಸ್ ಪೀಸಲ್ಲಿ ಉಡಿಸಿರೋದು ಅಂತ ಕಾಣಿಸೋದೇ ಇಲ್ಲ, ಇದು ಕೂಡ ಸ್ಯಾರಿಯಲ್ಲಿ ಉಡಿಸಿರೋದು ಅನ್ನೋ ರೀತಿಯೇ ಕಾಣಿಸುತ್ತೆ. ನೀವು ಕೂಡ ನಿಮಗೆ ಸೀರೆಯಲ್ಲಿ ಉಡ್ಸೋಕ್ಕಾಗಲಿಲ್ಲ, ನಮಗೆ ಟೈಮ್ ಇಲ್ಲ ಅನ್ನೋರು ಈ ರೀತಿ ಬೇಗ ಉಡಿಸ್ಕೊಂಡು ಲಕ್ಷ್ಮಿನ ಅಲಂಕಾರ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.